ಹಲೋ, ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ವಾಕ್ಯ, ಇಬ್ಬರು ವ್ಯಕ್ತಿಗಳು ಮನೆಯನ್ನು ಕಟ್ತಾನೆ. ಒಬ್ಬನು ಬಂಡೆಯ ಮೇಲೆ ಮನೆಯನ್ನು ಕಟ್ತಾನೆ. ದೊಡ್ಡ ಮಳೆ ಬಂದರೂ, ಅಲ್ಲಿ ಹಳ್ಳ ಆದರೂ, ಗಾಳಿ ಬಂದರೂ ಆ ಮನೆಯು ಬೀಳೋದಿಲ್ಲ. ಯಾಕಂತಂದರೆ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಇದ್ದಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಇನ್ನೊಬ್ಬನು ಮರಳಿನ ಮೇಲೆ ಮನೆಯನ್ನು ಕಟ್ತಾನೆ. ಅದು ಸಾಮಾನ್ಯವಾದಂಥ ಒಂದು ಮಳೆ ಬಂದಾಗಲೇ, ಗಾಳಿ ಬಂದಾಗಲೇ ಅದು ಬಿದ್ದು ಹೋಗುವಂಥದ್ದಾಗಿರುತ್ತೆ. ಯಾಕಂತಂದರೆ ಅದರ ಅಸ್ಥಿವಾರವು ಸ್ಟ್ರಾಂಗ್ ಆಗಿರೋದಿಲ್ಲ. ಈ ವಾಕ್ಯವನ್ನು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ಬೋದು. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತ ಮನುಷ್ಯನನ್ನು ಹೋಲುವನು ಎಂಬುದಾಗಿ. ಬಂಡೆಯ ಮೇಲೆ ನಾವು ಮನೆ ಕಟ್ಟಿದ್ರೆ ಅದು ದೃಢವಾಗಿ ನಿಲ್ಲುವಂಥದ್ದಾಗಿದೆ. ಅದೇ ರೀತಿಯಾಗಿಯೇ ನಾವು ವಾಕ್ಯಗಳೆಂಬ ಅಸ್ಥಿವಾರವನ್ನು ಹಾಕಿಕೊಂಡು ವಾಕ್ಯಗಳ ಮೇಲೆ ನಾವು ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳೋದಾದರೆ ಖಂಡಿತ ದೃಢವಾದಂಥ ಒಂದು ಅಸ್ಥಿವಾರವಾಗಿರುವಂಥದ್ದಾಗಿದೆ. ವಾಕ್ಯವೆಂಬುದೇ ನಮ್ಮೆಲ್ಲರಿಗೂ ಅಸ್ಥಿವಾರವು. ವಾಕ್ಯವೆಂಬುದು ದೃಢವಾಗಿ ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ. ಎಂತಹ ಕಷ್ಟದ ಸಂದರ್ಭದಲ್ಲೂ, ದುಃಖ ನೋವಿನ ಸಂದರ್ಭದಲ್ಲೂ ಆ ವಾಕ್ಯಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನೀವೆಲ್ಲರೂ ವಾಕ್ಯಗಳನ್ನು ಧ್ಯಾನಿಸಿ, ವಾಕ್ಯಗಳನ್ನು ಗಮನಿಸಿ ನಡೆಯಿರಿ, ಕೇಳಿರಿ. ಅದು ನಿಮಗೆ ಖಂಡಿತವಾಗಿ ದೊಡ್ಡ ಒಂದು ಆಶೀರ್ವಾದವಾಗಿರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.